ಎಲ್ಲರಿಗೂ ಕನ್ನಡತಿ ರೇಖಾ ಶಿವರಾಜ್ ಚಾನಲ್ಗೆ ಆದರದ ಸ್ವಾಗತ. ನಿನ್ನೆ ದಿನ ನಾವು ಹಾಕಿದಂತಹ ಕೋಲ್ಕತ್ತಾದ ವೈದ್ಯೆಯ ವಿಡಿಯೋಗೆ ನೀವೆಲ್ಲರೂ ಬಹಳ ಪ್ರೋತ್ಸಾಹವನ್ನು ಕೊಟ್ಟಿದ್ದೀರಿ. ಹಾಗಾಗಿ ನಿಮಗೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ವಿಡಿಯೋ ನೋಡ್ತಾ ಇರುವ ಎಲ್ಲ ಅಣ್ಣ ತಮ್ಮಂದಿರಿಗೂ ರಕ್ಷಾಬಂಧನದ ಶುಭಾಶಯಗಳು. ನಿನ್ನೆ ನಾನು ಊರಿಂದ ಬರ್ತಾ ಇರುವಾಗ ಒಂದು ಅಜ್ಜಿ ದಾರಿಯಲ್ಲಿ ಈ ಸೀತಾಫಲ ಹಣ್ಣನ್ನು ಇಟ್ಕೊಂಡಿತ್ತು. ಎಷ್ಟು ಅಜ್ಜಿ ಕೊಡ್ತೀಯ ಅಂತ ಕೇಳಿದ್ದಕ್ಕೆ ಎಷ್ಟಾದರೂ ಕೊಡವ ವೈ ಅಂತ ಹೇಳ್ತು. ನಾನು 70 ರೂಪಾಯಿಗಳನ್ನು ಕೊಟ್ಟು ಆ ಹಣ್ಣನ್ನು ಖರೀದಿ ಮಾಡೋದಕ್ಕೆ ಮುಂದಾದೆ. ಆದರೆ ಅಜ್ಜಿ 70 ರೂಪಾಯಿಗಳನ್ನು ತೊಗೊಳ್ಳಲೇ ಇಲ್ಲ. ನನಗೆ ಬರೀ 20 ರೂಪಾಯಿ ಕೊಡವ ಸಾಕು ಅಂತ ಹೇಳ್ತು. ಹೇಗೋ ಅಜ್ಜಿಗೆ ನಾನು ದುಡ್ಡನ್ನು ಕೊಡೋದಕ್ಕೆ ಪ್ರಯತ್ನ ಪಟ್ಟೆ. ಆದರೆ ಅಜ್ಜಿ ಹಣವನ್ನು ಮಾತ್ರ ತೊಗೊಳ್ಲಿಲ್ಲ. ಬರೀ 20 ರೂಪಾಯಿ ಅಲ್ಲ ಅಂತ ಹೇಳಿ ನಾನು ನನ್ನ ಹತ್ರ ಇರುವಂಥ ಬಿಸ್ಕೆಟ್ಗಳನ್ನೆಲ್ಲ ಮತ್ತಷ್ಟು ತಿಂಡಿಗಳನ್ನು ಅಜ್ಜಿಗೆ ಕೊಟ್ಟೆ. ಅದಕ್ಕೆ ಅಜ್ಜಿ ಮರಳಿಸಿ ಆ 20 ರೂಪಾಯಿನೂ ನನಗೆ ವಾಪಸ್ ಕೊಡ್ತು. ನೋಡ್ರಿ, ನಮ್ಮ ರೈತರು ಯಾವಾಗಲೂ ಉದಾರಿಗಳು. ರೈತನ ಮನಸ್ಸೇ ಹಾಗೆ ತುಂಬ ದೊಡ್ಡದು. ಅಜ್ಜಿ ನನಗೆ ಫ್ರೀಯಾಗಿ ಎಲ್ಲವನ್ನು ಕೊಡ್ತು. ಅಲ್ಲದೆ ಅದರ ಜೊತೆಗೆ ತಾನು ಪಲ್ಯ ಮಾಡೋದಕ್ಕೆ ತಂದುಕೊಂಡಿದ್ದಂತಹ ಬೆಂಡೆಕಾಯಿಯನ್ನು ಕೂಡ ಕೊಡ್ತು. ಬೆಂಡೆಕಾಯಿ ಬೆಲೆ ಮಾರ್ಕೆಟ್ನಲ್ಲಿ ನೋಡಿದರೆ 100 ರೂಪಾಯಿಗಿಂತ ಜಾಸ್ತಿ ಇದೆ. ಅಷ್ಟು ಬೆಂಡೆಕಾಯಿಯನ್ನು ನನಗೆ ಅಜ್ಜಿ ಫ್ರೀಯಾಗಿ ಕೊಡ್ತು. ಅದೇ ಸೀತಾಫಲ ಹಣ್ಣನ್ನು ಇಟ್ಕೊಂಡು ನಾನು ಇವತ್ತು ರಕ್ಷಾಬಂಧನದ ವಿಶೇಷವಾಗಿ ಈ ಸೀತಾಫಲ ರಬಡಿಯನ್ನು ಮಾಡ್ತಾ ಇದ್ದೀನಿ. ಮಾಡೋದು ಹೇಗೆ ಅಂತ ನಿಮಗೂ ಕೂಡ ತೋರಿಸ್ಕೊಡ್ತೀನಿ, ಬನ್ನಿ. ಇಲ್ಲಿ ನಾನು ಸೀತಾಫಲವನ್ನು ಒಂದು ಚಾಣ್ಗೆಯಲ್ಲಿ ಹಾಕ್ಕೊಂಡು ಸ್ಪೂನಿನ ಸಹಾಯದಿಂದ ಅದರ ಪಲ್ಪನ್ನು ಮೊದಲನೇದಾಗಿ ತೆಗೆದುಕೊಳ್ತಾ ಇದ್ದೀನಿ, ಬೀಜ ಇಲ್ಲದ ಹಾಗೆ. ನಂತರ ಒಲೆಯ ಮೇಲೆ ಒಂದು ಸ್ಟೀಲಿನ ಪಾತ್ರೆಯನ್ನು ಇಟ್ಕೊಂಡು ಅದಕ್ಕೆ ಒಂದು ಅರ್ಧ ಲೀಟರ್ನಷ್ಟು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಲೀಟ್ರ್ ಹಾಲು ಕುದ್ದ ಮೇಲೆ ಅದು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಕಡಿಮೆ ಆಗಬೇಕು. ಕಡಿಮೆ ಆಗುವವರೆಗೂ ನೀವು 20ರಿಂದ 25 ನಿಮಿಷಗಳ ಕಾಲ ಅದನ್ನು ಹಾಗೆ ತಿರುವಾಡ್ತಾ ಕುದಿಸ್ಬೇಕು. ನೋಡಿ, ಇಲ್ಲಿ ನಾನು ಹಾಲನ್ನು ಕುದಿಯೋದಕ್ಕೆ ಇಟ್ಟಿದ್ದೀನಿ. ಹಾಲು ಈಗ ಒಂದು ಕುದಿ ಬರೋ ತನಕ ಅದನ್ನು ಹಾಗೆ ಬಿಡ್ತೀನಿ. ಕುದಿ ಬಂದ ಮೇಲೆ ಅದರ ಕೆನೆಯನ್ನು ನಿಧಾನವಾಗಿ ನಾನು ಹೀಗೆ ಮಾಡ್ತಾ ಹೋಗ್ತೀನಿ. ಕೆನೆಯನ್ನೆಲ್ಲ ಒಂದು ಕಡೆ ಮಾಡ್ಕೊಳ್ತಾ ಹೋಗ್ತೀನಿ. ಮತ್ತೆ ಅದನ್ನು ಕುದಿಯೋದಕ್ಕೆ ಬಿಡ್ತೀನಿ. ಹೀಗೆ ಹಾಲು ಸ್ವಲ್ಪ ಕುದೀತಾ ಇರುವಾಗಲೇ ನಾನು ಅದಕ್ಕೆ ಸ್ವಲ್ಪ ಒಂದು 3 ಚಮಚದಷ್ಟು ಹಾಲಿನ ಪುಡಿಯನ್ನು ಸೇರಿಸ್ಕೊಳ್ತೀನಿ. ನಾವು ಹೀಗೆ ಹಾಲಿನ ಪುಡಿಯನ್ನು ಸೇರಿಸ್ಕೊಳ್ಳೋದ್ರಿಂದ ಹಾಲು ಬೇಗನೆ ದಪ್ಪವಾಗುತ್ತೆ ಹಾಗೂ ನೀರಿನ ಅಂಶ ಬೇಗ ಕಡಿಮೆ ಆಗುತ್ತೆ. ಬರೀ ನೀವು ಹಾಲನ್ನು ತಂದು ಅದನ್ನು ಗಟ್ಟಿ ಮಾಡೋದಾದರೆ ಸಮಯ ಸುಮಾರು 50 ನಿಮಿಷಗಳ ಕಾಲಾವಧಿ ಬೇಕಾಗುತ್ತೆ. ಆದರೆ ಹಾಲಿನ ಪುಡಿಯನ್ನು ನೀವು ಹಾಕ್ಕೊಳ್ಳೋದ್ರಿಂದ ಬೇಗ ನಿಮಗೆ ಹಾಲು ಏನಾಗುತ್ತಂದರೆ ಗಟ್ಟಿ ಆಗುತ್ತೆ. ಅಲ್ಲೂ ಹಾಲು ಕುದೀತಾ ಇರುವಾಗ ನಾನಿಲ್ಲಿ ಕಂಡೆನ್ಸ್ಡ್ ಮಿಲ್ಕನ್ನು ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಕಂಡೆನ್ಸ್ಡ್ ಮಿಲ್ಕು ನಾನು ಮನೆಯಲ್ಲೇ ಮಾಡಿಲ್ಲ, ಅದನ್ನು ನಾನು ಮಾರ್ಕೆಟಿಂದ ತೊಗೊಂಡು ಬಂದಿದ್ದೆ. ಆ ಕಂಡೆನ್ಸ್ಡ್ ಮಿಲ್ಕನ್ನು ಕೂಡ ಹಾಲು ಸ್ವಲ್ಪ ದಪ್ಪವಾದ ಮೇಲೆ ಹಾಕ್ಕೊಳ್ತೀನಿ. ನೋಡಿ, ಈಗ ಹಾಲು ಕುದೀತಾ ಇದೆ. ಹಾಲು ಕುದ್ದು ಸ್ವಲ್ಪ ದಪ್ಪ ಆಗೋದಕ್ಕೆ ಸಮಯ ಬೇಕು. ಹೌದು, ರಬಡಿ ರೆಡಿಯಾಗೋದಕ್ಕೆ ಸಮಯ ಜಾಸ್ತಿ ಬೇಕು. ಆದರೆ ತಿಂದಾಗ ಮಾತ್ರ ಅದರ ರುಚಿಯನ್ನು ಹೇಳೋದೇ ಬೇಡ, ಅಷ್ಟು ಅದ್ಭುತವಾಗಿರುತ್ತೆ. ನೀವು ಕೂಡ ನಿಮ್ಮ ಮನೆಯಲ್ಲಿ ಒಂದು ಸಲ ಆದರೂ ಈ ರಬಡಿಯನ್ನು ಟ್ರೈ ಮಾಡಿ ನೋಡಿ. ಹಾಲು ತಿಕ್ಕಾಗೋದಕ್ಕೆ ಬಂತು. ಒಂದು 20 ನಿಮಿಷಗಳ ನಂತರ ಹೀಗೆ ಹಾಲು ಗಟ್ಟಿ ಆಗ್ತಾ ಬರುತ್ತೆ. ಹಾಲು ಗಟ್ಟಿ ಆಗ್ತಾ ಇದ್ದ ಹಾಗೆ ಅದನ್ನು ಕೈ ಬಿಡದೆ ತಿರುವಾಡಬೇಕು. 1 ನಿಮಿಷ ಕೂಡ ಅದನ್ನು ಕೈ ಬಿಡಬಾರ್ದು. ನೀವು ಕೈ ಬಿಟ್ಟರೆ ಆ ಹಾಲು ಸೀದು ಹೋಗುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಹೀಗಾಗಿ ಅದನ್ನು ಕಂಟಿನ್ಯೂಸ್ ಆಗಿ ಈ ರೀತಿಯಾಗಿ ತಿರುವಾಡ್ತಾನೆ ಇರಬೇಕು. ಈಗ ಹಾಲು ತುಂಬ ಗಟ್ಟಿಯಾಗಿದೆ. ನಾನು ಅದಕ್ಕೆ ಒಂದು 4 ಚಮಚದಷ್ಟು ಕಂಡೆನ್ಸ್ಡ್ ಮಿಲ್ಕನ್ನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. 4 ಚಮಚ ಸಾಕು ಅರ್ಧ ಲೀಟ್ರ್ ಹಾಲಿಗೆ. ಅದರ ಸಿಹಿ ಕೂಡ ಸರಿಯಾಗಿ ಇರುತ್ತೆ. ನೀವು ಇಲ್ಲಿ ಕಂಡೆನ್ಸ್ಡ್ ಮಿಲ್ಕನ್ನು ಬಳಸಿದರೆ ಯಾವುದೇ ಸಕ್ಕರೆಯನ್ನು ಬಳಸುವ ಅಗತ್ಯ ಇಲ್ಲ. ಕಂಡೆನ್ಸ್ಡ್ ಮಿಲ್ಕನ್ನು ಬಳಸಲಿಲ್ಲ ಅಂದರೆ ನೀವು ರುಚಿಗೆ ತಕ್ಕಷ್ಟು ಸಕ್ಕರೆಯನ್ನು ಬಳಸಿ ಕೂಡ ಈ ರಬಡಿಯನ್ನು ಮಾಡಬಹುದು. ನೋಡಿ, ನಾನು ಕಂಡೆನ್ಸ್ಡ್ ಮಿಲ್ಕ್ ಹಾಕಿ ಒಂದು 2 ನಿಮಿಷ ತಿರುವಾಡಿದ ಮೇಲೆ ಈ ಒಂದು ರೀತಿಯಾಗಿ ಗಟ್ಟಿಯಾಗಿ ಬಂದಿದೆ. ಈಗ ನಾನು ಅದಕ್ಕೆ ಸೀತಾಫಲನ ಪಲ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಪಲ್ಪ್ ಹಾಕ್ಕೊಂಡು ನೀವು 1-1.5 ನಿಮಿಷಗಳ ಕಾಲ ಮತ್ತೆ ತಿರುವಾಡಿದರೆ ನಿಮ್ಮ ಸೀತಾಫಲ ರಬಡಿ ರೆಡಿಯಾಗಿ ಬಿಡುತ್ತೆ. ಮಾಡೋದಕ್ಕೆ ಸ್ವಲ್ಪ ಸಮಯ ಜಾಸ್ತಿ ತೊಗೊಳ್ಬಹುದು ಹಾಲು ಕುದಿಯೋದಕ್ಕದು, ಆದರೆ ಟೇಸ್ಟ್ ಮಾತ್ರ A1, ಅಷ್ಟು ರುಚಿಯಾಗಿರುತ್ತೆ. ನೀವು ಕೂಡ ತಪ್ಪದೇ ಈ ರಬಡಿಯನ್ನು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ಎಲ್ಲರಿಗೂ ಕೂಡ ರಕ್ಷಾಬಂಧನದ ಶುಭಾಶಯಗಳು. ಮತ್ತೊಮ್ಮೆ ನಮ್ಮ ಚಾನಲನ್ನು ನೋಡ್ತಾ ಇರೋದಕ್ಕೋಸ್ಕರ ನಿಮಗೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ರೇಖಾ ಕನ್ನಡತಿಯನ್ನು ಹೀಗೆ ಸದಾ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತೀನಿ. ನಿಮ್ಮ ಪ್ರೋತ್ಸಾಹಕ್ಕೆ ಅನಂತ ಧನ್ಯವಾದಗಳನ್ನು ಹೇಳ್ತೀನಿ. ಧನ್ಯವಾದಗಳು.